ರೀತಿಯಲ್ಲಿ ಈ ಒಂದು ಚಿನ್ನ ನಮಗೆ ಸಿಗುತ್ತೆ. ಈಗ ನಾನೊಂದು ಗೀತೆಯನ್ನು ಹೇಳ್ತೀನಿ, ಆ ಗೀತೆಯ ಆಧಾರದ ಮೇಲೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ನೆರೆವೆ, ದೀಕ್ಷಿತನಾದರೂ ಕನ್ನಡ ನಾಡಲ್ಲಿ ಮೆರೆವೆ. ಈ ಗೀತೆ ಕೇಳಿದ್ರೆ ಇದು ಯಾವ ಚಿತ್ರ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಬಂದ್ರೆ ನೀವೊಂದು ಪುಸ್ತಕವನ್ನು ಹುಡುಗಿದ್ದೀನಿ. ಈಗ ಈ ಗೀತೆಯ ಒಂದು ಚಲನಚಿತ್ರ ಯಾವುದು? ಈ ಚಿತ್ರ ಇನ್ನು ಬಿಡುಗಡೆ ಆಗಿಲ್ಲ. ಈಗ ಮತ್ತೊಂದು ಪ್ರಶ್ನೆ, ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬಂದ್ರೆ ನೀವೊಂದು ಕನ್ನಡ ಪುಸ್ತಕ ಅಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಯಾರಲ್ಲ. ಈ ಗೀತೆಯನ್ನು ಹೇಳಿದ್ರೆ ಕರ್ನಾಟಕ ಕನ್ನಡ ಕೋಗಿಲೆ ಅಂತ ಕರೀತಾರೆ. ಸರಿಯಾದ ಉತ್ತರ ಪಿ ಕಾಳಿಂಗರಾವ್. ಇವರೆಲ್ಲ ಜನಪರ ವೇದಿಕೆ ಅಧ್ಯಕ್ಷ ಶಿವಯ್ಯ ಶಾಸ್ತ್ರಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ಅಧ್ಯಕ್ಷರು ಆನಂದ್. ಶಿಕಾರಿಪುರದಾಗೆ ಈ ಹಿಂದೆ ಖಾಸಗಿ ಬಸ್ ನಿಲ್ದಾಣ ಹಳೆದಿತ್ತು. ಅಲ್ಲಿ ಒಂದು ಕನ್ನಡ ಧ್ವಜಸ್ತಂಭ ಇತ್ತು. ಈಗ ಹೊಸ ಬಸ್ ನಿಲ್ದಾಣ ಆಗಿದೆ, ಕನ್ನಡ ಧ್ವಜಸ್ತಂಭ ಇಲ್ಲ ಅಲ್ಲಿ. ಹಾಗಾಗಿ ಶಿವಮೊಗ್ಗ ಬಸ್ನಲ್ಲಿ ಹೋಗುವಂತಹ 5 ಮಾಸ್ ಕೆಳಗೆ ಒಂದು ಕನ್ನಡ ಧ್ವಜಸ್ತಂಭವನ್ನು ಮಾಡಿ ಅಂತ ಹೇಳ್ಬಿಟ್ಟು ತಾಲೂಕು ಆಡಳಿತ ಮತ್ತು ಪುರಸಭೆಗೆ ಮನವಿ ಮಾಡಿದ್ದೀವಿ. ಶೀಘ್ರದಲ್ಲಿ ಅದರ ಬಗ್ಗೆ ಕ್ರಮ ಕೈಗೊಂಡು ನಮಗೆ ಕನ್ನಡ ಧ್ವಜಸ್ತಂಭ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀವಿ.